ಕನ್ನಡ ವಾಹಿನಿಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ 234 ಶಾನೆಗೆರೆ ಸಮೀಪ ಬಸ್ ಹಾಗೂ ಬುಲೆರೋ ವಾಹನಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು, ಬಸ್ ಹಾಗೂ ಬುಲೆರೋ ವಾಹನ ಸಂಪೂರ್ಣವಾಗಿ ಜಖಮಾಗಿರುವ ಘಟನೆ ಜರುಗಿದೆ. ಬಾಣವಾರದಿಂದ ಹೊಸದುರ್ಗ ಹೋಗ್ತಾ ಇದ್ದಂತಹ ಸರ್ಕಾರಿ ಸಾರಿಗೆ ಬಸ್ಸಿಗೆ ಸಿಂಗಟಗೆರೆ ಮಾರ್ಗವಾಗಿ ಬಾಣವಾರದ ಕಡೆಗೆ ಬರ್ತಾ ಇದ್ದ ಬುಲೆರೋ ವಾಹನ ಹೊಡೆದ ಪರಿಣಾಮ ಬಸ್ ಸಂಪೂರ್ಣವಾಗಿ ಜಖಮಾಗಿದ್ದು, ಬಸ್ಸಿನ ಮುಂಭಾಗದ 2 ಚಕ್ರಗಳು ಮುರಿದು ಬಿದ್ದಿದೆ. ಹಾಗೆ ಬುಲೆರೋ ವಾಹನವು ಕೂಡ ಸಂಪೂರ್ಣವಾಗಿ ಜಖಮಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಾಷ್ಟ್ರೀಯ ಹೆದ್ದಾರಿ 234ರ ಪ್ರದೇಶದಲ್ಲಿ ಈಗಾಗಲೇ ಹಲವಾರು ಅಪಘಾತಗಳು ಸಂಭವಿಸಿದ್ರೂ ಕೂಡ ಸಂಬಂಧಪಟ್ಟ ರಾಜ್ಯ ಹೆದ್ದಾರಿ ಪ್ರಾಧಿಕಾರವಾಗಲಿ ರಾಷ್ಟ್ರೀಯ ಹೆದ್ದಾರಿ ನಿಗಮವಾಗಲಿ ಯಾವುದೇ ಅಪಘಾತವನ್ನ ಸೂಚಿಸುವಂತಹ ಉಪ್ಪು ದಿಣ್ಣೆಗಳಾಗಲಿ ಅಥವಾ ಅಪಘಾತ ವಲಯ ಸೂಚಿಸುವ ನಾಮಫಲಕಗಳಾಗಲಿ ಹಾಕದೇ ಇರೋದು ಇಂತಹ ಅವಘಡಗಳಿಗೆ ಕಾರಣವಾಗ್ತಾ ಇದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಈ ಭಾಗದಲ್ಲಿ ನಡೆಯುವಂತಹ ಅಪಘಾತವನ್ನ ತಪ್ಪಿಸುವ ಪೂರ್ವಭಾವಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಭಾಗದ ಸಾರ್ವಜನಿಕರ ಒತ್ತಾಯವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.